ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ರಾಮ್ ಬಗ್ಗೆ ಹೇಳಬೇಕಲ್ಲ, ಪಾಪ ತುಂಬಾ ನಾನು ನೋಡಿರೋ ವ್ಯಕ್ತಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ಮುಂದೆ ಬಂದಿರೋದು. ಎಷ್ಟೋ ಏರುಪೇರು ನೋಡಿ ಐ ಥಿಂಕ್ ಒಂದ್ಸತಿ ಅವ್ರ ಊರು ಪಾಸ್ ಮಾಡ್ಬೇಕಾದ್ರೆ ಫೋರ್ಸ್ ಮಾಡಿ ನಿಲ್ಲಿಸಿ ಅವತ್ತು ಇಲ್ಲ ಇನ್ನೊಂದ್ ದಿನ ಬರ್ತೀನಿ ಬಿಡೋ ಅಂತ ಹೇಳ್ತೀನಿ. ಇಲ್ಲಿದ್ರು ಬಿಡಲ್ಲ, ಯಾವಾಗ್ಲೂ ಅಷ್ಟೊಂದು ಪ್ರೀತಿ. ಸುಮಾರು ಒಂದು 10 years 15 years ಅವಾಗಿಂದ ನೋಡ್ತಾ ಇದ್ದೀನಿ. ತುಂಬಾ ಕಷ್ಟಪಡ್ತಾರೆ. ಆಮೇಲೆ ವೈಫು ಅಷ್ಟೇ, ದಿವ್ಯಾ ಅವರು ಅಷ್ಟೇ ಬಹಳ ಐ ಥಿಂಕ್ ನಾ ವೆರಿ ಹಾರ್ಡ್ ವರ್ಕಿಂಗ್ ಗರ್ಲ್. ಆ್ಯಂಡ್ ಅವಾಗಿಂದ ನೋಡ್ತಾ ಇದ್ದೀನಿ. ನಾನು ಒಂದು ಕಿಕ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದ್ದೆ, ಅವಾಗಿಂದ ಅವರು ಜೊತೆಲೇ ಇದ್ರು. ಅವ್ರ ಜೊತೆಲಿ ರಾಮ್ ಜೊತೆಲಿನೇ ಬಟ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು. ಇಬ್ರು ದೇ ಆರ್ ಮೇಡ್ ಫಾರ್ ಈಚ್ ಅದರ್, ದೇ ಆರ್ ವೆರಿ ಪರ್ಫೆಕ್ಟ್ ಪೈರ್. ಆ್ಯಂಡ್ ಬೋತ್ ಆರ್ ವೆರಿ ಗುಡ್ ಹಾರ್ಟಿಲಿ. ಯಾಕಂದ್ರೆ ಹಾರ್ಟ್ ಚೆನ್ನಾಗಿತ್ತು ಯಾವಾಗಲೂ ಅಷ್ಟೇ, ಈ ಹಾರ್ಟು ಸೋಲುತ್ತೆ ಅದಕ್ಕೆ. ಅದಕ್ಕೆ ಅದು ಫಸ್ಟ್ ಟೈಮ್ ಆಗ್ತಿದೆ. ನಮ್ಮ ಡೈರೆಕ್ಟರ್ ಅಷ್ಟೇ ಚಂದ್ರಮೌಳಿ ಭಾಳ ಚೆನ್ನಾಗಿ ಮಾತಾಡಿದ್ರು. ಐ ಜಸ್ಟ್ ಲೈಕ್ ಟು ಸ್ಪೀಚ್. ತುಂಬ ಓಪನ್ ಆಗಿ ಮಾತಾಡೋದು. ಲಾಸ್ಟ್ ಬ್ಲೆಸ್ ಮೀ ಆಲ್ಸೋ, ನಾನು ಇನ್ಕ್ಲೂಡಿಂಗ್ ವಿಶ್ ಮೀ ಆಲ್ಸೋ ಅಂತ ಹೇಳಿದ್ರೆ ಅದು ಯಾವಾಗ ಅಷ್ಟೇ ಮನುಷ್ಯ ಯಾವಾಗ ಹಂಗೆ ಇರಬೇಕು. ಎಷ್ಟು ಲವಲವಿಕೆಯಿಂದ ಇರ್ತಾರೋ ಅಷ್ಟು ಚೆನ್ನಾಗುತ್ತೆ ಅವ್ರಿಗೆ. ತುಂಬ ಓಪನ್ ಆಗಿ ಮಾತಾಡ್ತಾರೆ. ನಿಜವಾಗಿ ಪಿಕ್ಚರ್ ಚೆನ್ನಾಗಿ ಆಗುತ್ತೆ. ನಿಮಗೆ ಮನಸ್ಸಾಗಿ ಹೇಳ್ತಾರೆ. ಯಾಕಂದ್ರೆ ಯಾರು ಇಷ್ಟು ಕಾನ್ಫಿಡೆಂಟ್ ಆಗಿ ಎಷ್ಟು ಓಪನ್ ಆಗಿ ಮಾತಾಡ್ತಾರೆ ಅವ್ರಿಗೆ ಯಾವತ್ತೂ ಒಳ್ಳೆ ಹಾಗೆ ಆಗುತ್ತೆ. ನಾನು ಅಷ್ಟೇ ಯಾವಾಗ ಚಿಕ್ಕ ವಯಸ್ಸಿನ ಅಷ್ಟೇ ನಾನು ಯಾವಾಗ ಇರ್ಬೇಕಾದ್ರೆ ತುಂಬ ಫ್ರೀಯಾಗಿ ಬೆಳೀತಾ ಇದ್ದೆ. ಒಂದ್ಸತಿ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಮನೇಲಿ ನಮ್ಮ ಅತ್ತೆಯವ್ರು ಗೂಡಿಸ್ತಾ ಇದ್ರು, ನಮ್ಮ ತಂದೆಯವ್ರ ಈಗ ಸಿಸ್ಟರ್ ನಾಗತ್ತೆ ಅಂತ. ಇವಾಗ ರೀಸೆಂಟ್ ಆಗಿ ಶಿ ಪಾಸ್ಡ್. ಇಬ್ರು ಬೇಕಾದ್ರೆ ನಾನು ಗೂಡಿಸ್ತಾ ಇದ್ದೆ. ಇದೆಲ್ಲ ಗೂಡಿಸ್ಬಾರ್ದಪ್ಪ, ನೀನು ಯಾರು ರಾಜ್ಕುಮಾರ್ ಮಗ ಅಲ್ಲ ಅನ್ಕೊಂಡು ಅದೆಲ್ಲ ಗೂಡಿಸ್ಬಾರ್ದು. ನೀನು ಯಾರು ರಾಜ್ಕುಮಾರ್ ತಂಗಿ ಅಲ್ವಾ, ನಾನೇ ಗೂಡಿಸ್ಬಾರ್ದು. ಸೊ ಆ ಥರ ಹಂಗೆ ನಾನು ಯಾವಾಗ ಬೆಳೆದು ಅಷ್ಟೇ. ಹೆಂಗ್ ಬೆಳೆದ ನನ್ನ ಬಗ್ಗೆ ಕೇಳ್ಬೇಕಂದ್ರೆ ಅವ್ರ ಬಾಯಲ್ಲಿ ಕೇಳಬೇಕು ನಾನು ಹೆಂಗಿದ್ದೆ ಅಂತ. ನಾನು ಯಾವಾಗ ಫಸ್ಟಿಂದ ಅಷ್ಟೇ ನನಗೆ ಏನೋ ಗೊತ್ತಿಲ್ಲ. ಚಿಕ್ಕ ವಯಸ್ಸಿನ ಎಲ್ಲರ ಜೊತೆ ಬೆಳಿಬೇಕು, ಇಲ್ಲ ಅವ್ರ ಗ್ರೇಟು ಇವ್ರು ಕಮ್ಮಿ ಅದೆಲ್ಲ. ಯಾರಾದ್ರೂ ಹೋಗ್ತಿದ್ದೆ. ಒಬ್ಬ ರಿಕ್ಷಾನು ಫ್ರೆಂಡ್ ಆಗಿದ್ದ. ಒಬ್ಬನಿಗೆ ನಮ್ಮ ಫ್ರೆಂಡ್ ಇರ್ತಾವ ಸಡನ್ ಆಗಿ ಲೆಪ್ರಸಿ ಬಂದ್ಬಿಡ್ತು. ಯಾರು ಮುಟ್ತಿದ್ರೆ ನಾನು ಮುಟ್ದೆ, ಅಯ್ಯೋ ಮುಟ್ಬೇಡಿ ಸರ್ ಅಂತೀನಿ. ಯಾಕೆ ಹೆದರ್ಕೋಬೇಕು ಬಿಡು ಅಂತವ್ರೆ. ಗೊತ್ತಿಲ್ಲ ಚಿಕ್ಕ ವಯಸ್ಸಿನ ನಮ್ಮ ತಂದೆ ಯಾವಾಗ ಹೇಳ್ತಾ ಇದ್ರು ಅಪ್ಪಾಜಿ ಅವರು, ನಮ್ಮ ಅಪ್ಪನ ತರ ಅಂತ. ಅದು ಅವ್ರ ತರ ಅಂತ ಹೇಳ್ತಿರ್ಲಿಲ್ಲ ಯಾವಾಗಲೂ. ಯಾವಾಗಿದ್ರೆ ಏನ್ ಚೆನ್ನಾಗಿ ಮಾಡ್ತಿದ್ರೆ ಅವ್ರ ತಾತನ ತರ ಅವನ ತರ, ನಮ್ಮ ಅಪ್ಪನ ತರ. ಸೊ ಆ ಥರ ಅದಕ್ಕೆ ಬಹುಶಃ ನನ್ನ ಇನ್ನೊಂದು ಹೆಸರು ಅಪ್ಪಾಜಿ ಅಂತ ಕರೆದಿದ್ರು. ಯಾವ ತಂದೆನೂ ಮಗನ ಅಪ್ಪಾಜಿ ಅಂತ ಕರೆದ್ರು, ನನ್ನ ಅಪ್ಪಾಜಿ ಅಂತ ಕರೆದಿದ್ರು ಅಪ್ಪಾಜಿ. ಅದು ನನ್ನ ಭಾಗ್ಯ. ಅದು ಬ್ಲೆಸ್ಡ್ ಟು ಬಿ. ಎಲ್ಲರೂ ನಮ್ಮ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ನೋಡೋದು ನಿಜವಾಗ್ಲೂ ನಮ್ಗೆ ಹೆಮ್ಮೆ ಅನ್ಸುತ್ತೆ ಐ ಥಿಂಕ್.